ಇದ್ರಾಗೇನು ರಾಜಕೀಯ ಮಾಡೋದು ರಾಜಕಾರಣ ಯಾವ ಪಕ್ಷದಿಂದ ಬಂದಿಲ್ಲ. ನನ್ನ ಫ್ಯಾಮಿಲಿ ಮೆಂಬರ್ ಸಹೋದರರು ನೀವು ಏನಾದ್ರು ತಿಳ್ಕೊಂಡಿದ್ದೀರಿ, ನಾನು ರಾಜಕಾರಣ ಮಾಡಕ್ಕೆ ಬಂದಿಲ್ಲ. ಇಂಥ ಹೇಳಿಕೆ ನೀವು ಕೊಡೋದ್ರಿಂದ ತಪ್ಪಾಗೈತೆ. ಇಷ್ಟೆಲ್ಲ ದೊಡ್ಡ ಶಕ್ತಿ ಇತ್ತು ಸರ್ ನಮ್ಮ ಮನೆಗೆ ಹಿಂಗೆ ಯಾಕಂದ್ರೆ ನಾವು ಸಾರ್ವಜನಿಕರಾಗಿದ್ದವರು ನೋಡ್ರಿ. ನೀವು ಬೇಕಾದ್ರೆ ಆ ಕಮ್ಯುನಿಟರ್ ಒಂದು ನಿಮ್ಮ ಪರವಾಗಿ ಸಾಧ್ಯನೇ ಇಲ್ಲ. ಒಬ್ಬರೇ ಖಂಡನೆ ಮಾಡ್ತಿರ್ತಾರೆ. ಇವತ್ತು ಅದ್ರ ಬಗ್ಗೆ ಏನು ಹೇಳಿಕೆ ಕೊಡಿದ್ರು ಸಂತೋಷ್ ಲಾಡ್ ಬಂದಾಗ್ರಿ ಸರ್ ಕೇಳಾದ್ರೆ ಅದಕ್ಕೆ ಹೇಳಿಕೆನ ಕೊಡೋಡ್ರಿ. ಒಟ್ಟೆ ಮಾಡ್ತೀವಿ ಅಂತಂದು ಭಯ ಬರುತ್ತೆ. ಇದು ಮಾಡೋದು ಗಟ್ಟಿ ಮಾಡೋದು ಇನ್ನೊಂದು ಅರ್ಧ ತಾಸು ಕರೆಕ್ಟ್ ಮಾಡಿದ್ರೆ ಏನಾದ್ರು ಮುಗಿದು ಹೋಗ್ತಿದ್ವಿ. ಇವರಂತ ದೊಡ್ಡವ್ರು ಯಾರು ಹಾಕಿದ್ದೆ ನೀವು ರೆಡ್ ಹ್ಯಾಂಡ್ ಐತಿ ಹುಡುಗಂటే 10 ಸೆಕೆಂಡ್ನಾಗ ಕಲರ್ ಹಾಕಿ ನೀವು ಹಾಸ್ಪಿಟಲ್ ಮುಟ್ಟೋದ್ರ ಇಲ್ರಿ ಬಂದು ನೋಡ್ತೀನಿ. ಈಗ ಹಿಡಿದ್ರೆ ಪೂರ ಮೇನ ಎದಿಗೆ ಮುಟ್ಟ ಉಸಿರಾಟ ಉಸಿರಾಟ ಇರೋದ ಕುತ್ತಿಗೆ ಇದು ಪೈಪ್ ಎಲ್ಲ ಸಾಬರ್ಗೆ ಹೆದರಿಕೆಲಾಗೈತಿ. ಒಂದ ಮಾತು ಹೇಳ್ಬೇಕಂದ್ರೆ ಅವ್ರಿಗೆ ಯಾಕೆ ಗೌರ್ಮೆಂಟ್ ಅವ್ರದ್ದು ತಿಳ್ಕೊಂಡ್ಬಿಟ್ಟಾರೆ. ಅವ್ರು ಅವ್ರ ಪರ ಗೌರ್ಮೆಂಟ್ ಸಂಬಂಧ ಏನು ಆಗಂಗಿಲ್ಲ ಅಂದ್ರೆ ಪ್ರತಿ ಕಾಲೇಜ್ ಸರ್ ಈಗ ಒಂದ ಕೇಸ್ ಅಲ್ರಿ ಲವ್ ಜಿಯಾದ ಕೇಸ್ ಪ್ರತಿ ಒಂದ್ ವಾರದಾಗ 1 ಅಥವಾ 2 ಕೇಸ್ ಬರ್ತಾವ ಸರ್. ಗೊತ್ತಾಗಿದ್ದು ಗೊತ್ತಾಗ್ತವ್ರಿ. ಅದಕ್ಕಂದ್ರೆ ಅಲ್ಲೇ ವಿದ್ಯಾನಗರದ ಒಂದ್ ತಿಂಗಳ 3-4 ಕೇಸ್ ಬರ್ತಾವ ಸರ್. ಲವ್ ಜಿಯಾದ ಕೇಸ ಬರ್ತಾವ. ಇದಕ್ಕೆ ಒಂದೇನೋ ಪೂರ್ತಿ ಸೊಲ್ಯೂಷನ್ ಹುಡುಕಿದ್ರೆ ಚಲೋ ಸರ್. ಇಲ್ಲಿಕಂದ್ರೆ ಭಾಳ ಸಮಾಜ ಸರ್ ಮೇನ್ ಪ್ರಾಬ್ಲಮ್ ಅದಾಗೆ ಸರ್. ಆ ವಿದ್ಯಾನಗರದ ಬಾಳ ಅಂಕರ ಪೂರ್ತಿ ಸಮಸ್ಯೆ ರೀ. ಯಾಕಂದ್ರೆ ಹೊರಗಿನ ಊರಿಂದ ಹುಡುಗರು PG ಬಂದಿರ್ತಾರೆ ಹೆಣ್ಮಕ್ಳ. ಅವು ಕಲಿಯೋದ್ ವಜ್ಜೆ ಆಗೈತ್ರಿ. ಈಗ 1 ತಿಂಗಳಿಂದ ಇರೋ ಕೇಸ್ ಆಗೈತೆ ಸರ್. ಅವ ಸವಲತ್ತಿ ಹುಡುಗಿ ಇಲ್ಲಿ ಅವ ಬರೀ ಪಾಪದ ಹುಡುಗ ಸರ್. ಈಗ 1 ತಿಂಗಳಿಂದ ಅವ್ನ ಮ್ಯಾಗ ಕೇಸ್ ಮಾಡಿಸಿ ಸುಮೂಟ ಕೇಸ್ ಮಾಡಿಸಿ ಅವ್ನ ಇದು ಮಾಡಿಸಿದ್ರು. ಈಗ ಅವ್ನು ಸುದ್ದಿ ಹೊಂಟಿಲ್ಲ. ಹಿಂಗೆ ಗೊತ್ತಾಗೋ ಸರ್ ಹೆದರಿ ಇದಾಗೋ ಪಾಪ ಇದಾಗ್ಬಿಡ್ತಾರೆ. ಆಕೆ ಬರೀ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಹುಡುಗಿನ. ಪ್ರತಿ ತಿಂಗಳು 1-4 ಕೇಸ್ ಬಂದಿರ್ತಾರೆ. ಪಾಪ ಹೆಣ್ಮಕ್ಳು ಹಂಗೆ ಇದು ಆಕೆ ಲವ್ನೇ ಮಾಡಿದ್ರೆ ಅವ್ನ ಓಡಿ ಹೋಗ್ತದೆ. ಗಾಡಿ ಕೂತು ಹೋಗ್ಬಿಡ್ತದೆ. ಫೋರ್ಸೇಬಲಿ ಮಾಡ್ತಾರೆ ಸರ್. ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈಗ ಇನ್ನೊಂದೇನಾಗಿದೆ ಸರ್, ಅವ್ನ ಸಪೋರ್ಟ್ ಯಾರಾದ್ರಲ್ರಿ ಈಗ ಒಂದೊಂದು ನಮ್ಮ ಹುಡುಗಿ ಬಗ್ಗೆನ ನೆಗೆಟಿವ್ ಥಾಟ್ಸ್ ವೈರಲ್ ಮಾಡತ್ತೆ. ಈಗ ಇನ್ನೊಂದು ರೀಲ್ಸ್ ವೈರಲ್ ಅಂತೇಳಿ